ಊರುಗಳಿಂದ ಅನೇಕ ಜನರು ಬರ್ತಾರೆ. ಯಾವ ರೀತಿ ಪೇತ್ರನು ಸಮುದ್ರಕ್ಕೆ ಬಲೆ ಹಾಕಿದಾಗ ರಾಶಿಯಾಗಿ ಮೀನುಗಳು ಬಂದ್ರು, ಆ ರೀತಿ ಇಲ್ಲಿ ಆತ್ಮಗಳು ಬರ್ತಾರಂತೆ ದೇವರು ವಾಗ್ದಾನ ಮಾಡಿದ್ದಾರೆ. ಅದು ಬಂದೇ ಬರ್ತಾರೆ. ಆದ್ರೆ ದೇವರು ಕೆಲವು ಪ್ರಿಪರೇಷನ್ ಕಡೆ ನಮ್ಮನ್ನ ನಡೆಸ್ತಾ ಇದ್ರೆ, ಕೆಲವು ಅಭಿಷೇಕ್ತನ ದೇವರು ಇಲ್ಲಿಂದ ಎಬ್ಬಿಸ್ಬೇಕು, ಕೆಲವು ಅಪೋಲೋಸ್ತನ ದೇವರು ಎಬ್ಬಿಸ್ಬೇಕು. ಆ ಒಂದು ಅಭಿಷೇಕ ಈ 7ನೇ ದಿವಸ ಈ ಬಾನ ನಡೀದಕ್ಕಾಗಿ ಹೋಗ್ತಾ ಇದೆ. ಯಾವ ರೀತಿ ಮಿಸ್ ಮಾಡ್ಕೊಳ್ಳದೆ ಅಭಿಷೇಕಕ್ಕಾಗಿ ನೀವು ಸಿದ್ಧರಾಗಿ ಬನ್ನಿ. ಯಾವಾಗ ಈ ರೀತಿ ನಾವು ಇವ್ರ ಮೇಲೆ ಒಂದು ಅಪೋಲೋಸ್ತ ಅನಾಯಿಂಟಿಂಗ್ ಒಂದು ಹಸ್ತಾರ್ಪಣೆ ಆಗಿದ ತಕ್ಷಣ ಲೋಕ ಕೇಳಿಲ್ಲ ಅಂದ್ರೂ ಪರಲೋಕದಲ್ಲಿ ಆಲ್ರೆಡಿ ಅವ್ರನ್ನ ನಿರ್ಣಯ ಮಾಡಾಯ್ತು. ಈ ಲೋಕದಲ್ಲಿ ಯಾರು ಗುರುತಿಸದೆ ಇಲ್ದೇ ಇರ್ಬೋದು, ಅನೇಕ ಸೇವಕರು ಗುರುತಿಸ್ತಾ ಇಲ್ದೇ ಇರ್ಬೋದು, ಆದ್ರೆ ಪರಲೋಕದಲ್ಲಿ ದೇವರು ಆಲ್ರೆಡಿ ಅದನ್ನ ಹಸ್ತಾರ್ಪಣೆ ಮಾಡಿ ಅವ್ರ ಮೇಲೆ ಅಭಿಷೇಕ ಹಾಕಾಯ್ತು. ಆದ್ರೆ ಒಂದು ದಿನ ಲೋಕ ಕಾಣತಕ್ಕಂತೆ, ಲೋಕ ಜನ ನೋಡತಕ್ಕಂತೆ, ಈ ಸಭೆ ಜನ ಕಾಣತಕ್ಕಂತೆ, ಅದನ್ನು ನೋಡಿ ಜನ ಆ ವಾಕ್ಯ ಪ್ರಸಿದ್ಧವಾಗತಕ್ಕಂತೆ, ಪ್ರಬಲವಾಗತಕ್ಕಂತೆ. ಯಾರು? ದೇವರ ವಾಕ್ಯ ಪ್ರಸಿದ್ಧವಾಗೋದು ನಾವು ನೀವಲ್ಲ. ದೇವರ ವಾಕ್ಯ ಪ್ರಸಿದ್ಧವಾಗಿ ನಮ್ಮ ಮೂಲಕ ದೇವರು ನಮ್ಮ ಮಹಿಮೆ ಹೊಂದೋದಕ್ಕಾಗಿ ಹೋಗುತ್ತೆ. ಇವತ್ತು ದೇವರ ಮಕ್ಕಳೇ,